ಜ್ಞಾನಲಹರಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಈಗ ನಾವು ಕನಕದಾಸರು, ದಾಸರಲ್ಲಿ ಒಂದು ಶ್ರೇಷ್ಠವಾದ ಸ್ಥಾನದಲ್ಲಿದ್ದಂತಹ ಕನಕದಾಸರ ಬಗ್ಗೆ ನೋಡೋಣ. ತಳ್ಳಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಅದಕ್ಕೆ ಸಂಶಯವಿಲ್ಲ. ಈ ರೀತಿಯಾಗಿ ಭಗವಂತನ ಅಸ್ತಿತ್ವವನ್ನು ಸಾರಿದಂತಹ ಒಂದು ಮಹಾನುಭಾವರು ಕನಕದಾಸರು. ಮೇಲು ಕೀಳು ಜಾತಿ ಭೇದ ಇದ್ಯಾವುದೂ ಇಲ್ಲ, ಭಗವಂತನ ಒಂದು ಕೃಪೆಗೆ ಅಂತ ಹೇಳಿ ಅವರು ತಮ್ಮ ಉನ್ನತವಾದ ಜೀವನದ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯ ಬಾಡ ಅನ್ನೋ ಒಂದು ಜಾಗದಲ್ಲಿ ಪಾಳೆಗಾರರಾಗಿದ್ದರು ಬೀರಪ್ಪ ಮತ್ತು ಬಚ್ಚಮ್ಮ ಅಂತ ಹೇಳಿ. ಆ ದಂಪತಿಗಳಿಗೆ ಇವರು ಜನಿಸಿದರು. ಅವ್ರಿಗೆ ವಯಸ್ಸಾಗಿತ್ತು. ಆ ಒಂದು ವಯಸ್ಸಿನಲ್ಲಿ ಅವರಿಗೆ ಕನಕದಾಸರ ಜನನ ಆಯಿತು. ಇವರು ತಿರುಪತಿ ಶ್ರೀನಿವಾಸನ ದಯೆಯಿಂದ ಜನಿಸಿದವರು ಅಂತ ಹೇಳಿ ಈ ಮಗುವಿಗೆ ತಿಮ್ಮಪ್ಪ ಅಂತ ನಾಮಕರಣ ಮಾಡ್ತಾರೆ. ಯಾರು? ಬೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳು. ಇವರು ಜಾತಿಯಲ್ಲಿ ಕುರುಬರಾಗಿದ್ದರು. ತಿಮ್ಮಪ್ಪನಿಗೆ 8 ವರ್ಷ ಆದಾಗ ತಂದೆ ಇಲ್ಲದ ಹಾಗಾದರು. ಆಮೇಲಿಂದ ತಾಯಿಯ ಪಾಲನೆಯಲ್ಲಿಯೇ ಬೆಳೆದರು. ಬೇಟೆ, ಮಲ್ಲಯುದ್ಧ, ಕನ್ನಡ, ಸಂಸ್ಕೃತ, ವ್ಯಾಕರಣ, ಸಂಗೀತ ಇದೆಲ್ಲದನ್ನು ಅಭ್ಯಾಸ ಮಾಡ್ತಾ ಹೋದರು. ಇವರು ಸಾಹಿತ್ಯನ ಕೂಡ ಅಭ್ಯಾಸ ಮಾಡ್ತಾ ಹೋದರು. ವೈಷ್ಣವ ಪಂಥದ ತಾತಾಚಾರ್ಯರು ಅನ್ನೋ ಅವರಿಂದ ಉಪದೇಶ ಪಡೆದ್ರು ಇವರು ಏನು ಮಾಡ್ತಾರೆ, ಇವರಿಗೆ ಒಂದು ಸಾರಿ ಒಂದು ನಿಧಿ ದೊರೆಯುತ್ತೆ ಎಲ್ಲೋ ಭೂಮಿಯನ್ನು ಅಗೆಯುವಾಗ ಅಂತ ಹೇಳ್ತಾರೆ. ಆಗಿನಿಂದ ಇವರು ಕನಕದಾಸ ಅಂತ ಒಂದು ಹೆಸರಲ್ಲಿ, ಕನಕ ನಾಯಕ ಅನ್ನೋ ಹೆಸರಲ್ಲಿ ಇವರು ಬದಲಾಗ್ತಾರೆ. ಬಂಕಾಪುರ ಮತ್ತು ಸುತ್ತಮುತ್ತಲಿನ ಪ್ರದೇಶಕ್ಕೆ ಡಣ್ಣಾಯಕ ಆಗ್ತಾರೆ ಅವರು. ಬಾಡದಲ್ಲಿ ಇದ್ದ ಆದಿಕೇಶವ ಮೂರ್ತಿಯನ್ನು ಕಾಗಿನೆಲೆಯಲ್ಲಿ ಸ್ಥಾಪಿಸಿ ಸುಂದರ ದೇವಾಲಯವನ್ನು ಕಟ್ಟಿಸಿ ನಿರಂತರವಾಗಿ ಪೂಜೆ ನಡೆಯೋ ಥರ ಮಾಡ್ತಾರೆ ಅವರು. ತಾಯಿ ಮತ್ತು ಇವರ ಪತ್ನಿ ಇಬ್ಬರೂ ವಿಯೋಗ ಆದಮೇಲೆ, ಅವರಿಬ್ಬರೂ ತೀರಿಕೊಂಡ್ಮೇಲೆ ಇವರು ನೆರೆನಾಡಿನೊಡನೆ ಪಕ್ಕದ ರಾಜ್ಯದ ಜೊತೆಗೆ ಯುದ್ಧ ಆಗಿ ಕನಕನಾಯಕನ ಮೈ ಮನಸ್ಸು ಎರಡೂ ಕೂಡ ಬಹಳ ನೊಂದುಕೊಂಡು ವಿರಕ್ತಿ ಉಂಟಾಯಿತು ಅವರಿಗೆ. ಆ ಯುದ್ಧ ಆದ ನಂತರ ವಿರಕ್ತಿ ಉಂಟಾಯಿತು. ಎಲ್ಲವನ್ನು, ಅವರಲ್ಲಿ ಬಹಳ ಐಶ್ವರ್ಯ ಇತ್ತು, ಅದೆಲ್ಲವನ್ನು ದಾನ ಮಾಡಿ ಕನಕನಾಯಕರು ಕನಕದಾಸರಾಗಿ ಬದಲಾದರು. ಅವರಲ್ಲಿ ಸುಪ್ತವಾಗಿ ಹುದುಗಿತ್ತು ರಚನೆಯ ಒಂದು ಶಕ್ತಿ. ಅದನ್ನು ಅವರು ಹೊರಗೆ ತಂದು ಕೀರ್ತನೆಗಳು, ಕಾವ್ಯಗಳನ್ನು ರಚನೆ ಮಾಡುತ್ತಾ ಅವರು ಎಲ್ಲ ಕಡೆ ಪ್ರಯಾಣ ಮಾಡ್ತಾ ಅದನ್ನೆಲ್ಲ ಅವರು ಸಾರ್ತಾ ಹೋದರು. ವಿಜಯನಗರಕ್ಕೆ ಆಗಾಗ್ಗೆ ಪ್ರಯಾಣ ಮಾಡ್ತಾ ಇದ್ದಿದ್ದರಿಂದ ವ್ಯಾಸರಾಯ ಸ್ವಾಮಿಗಳ ದರ್ಶನ ಮಾಡಿ ದ್ವೈತ ಮತದ ಪ್ರಭಾವ ಕೂಡ ಇವ್ರ ಮೇಲಾಯಿತು. ಹಾಗೆ ಪಂಪಾ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿ ವ್ಯಾಸರಾಯ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ದಿನಗಳ ಕಾಲ ಇರ್ತಾರೆ. ಆಮೇಲೆ ತಿರುಪತಿ, ಕಂಚಿ, ಶ್ರೀರಂಗ, ಹೌಬಲ ಈ ರೀತಿ ಬಹಳಷ್ಟು ಕ್ಷೇತ್ರಗಳನ್ನು ಸಂದರ್ಶಿಸಿ ಅಲ್ಲಿಯ ದೇವರುಗಳ ಮೇಲೆ ಕಾಗಿನೆಲೆಯಾದಿಕೇಶವ, ಬಾಡದಾದಿಕೇಶವ ಈ ರೀತಿಯಾದ ಅಂಕಿತಗಳಿಂದ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ದಾಸರ ಪದಗಳಿಗೆ ಕೀರ್ತನೆ ಅಂತ ಹೇಳ್ತೀವಿ. ತಮ್ಮ ಸಂಚಾರ ಮುಗಿಸಿ ಕಾಗಿನೆಲೆಗೆ ಹಿಂದಿರುಗಿ ಆದಿಕೇಶವನ ಸೇವೆ ಮಾಡಿಕೊಂಡು ಪರಮಾತ್ಮನ ಪಾದಾರವಿಂದವನ್ನು ಸೇರ್ತಾರೆ. ಇವತ್ತಿಗೂ ಕೂಡ ಕಾಗಿನೆಲೆಯಲ್ಲಿ 6 ಅಡಿ ಎತ್ತರ 4 ಅಡಿ ಅಗಲದ ಇವರ ಸಮಾಧಿ ಕಂಡುಬರುತ್ತೆ ಅಂತ ಹೇಳ್ತಾರೆ. ಆದಿಕೇಶವ ದೇವಾಲಯದ ಪ್ರಾಕಾರದಲ್ಲಿ ಬೇವಿನ ಮರದಡಿಯಲ್ಲಿ ಒಂದು ಚೌಕವಾದ ಕಟ್ಟೆ ಇದೆ. ಇದನ್ನು ಪ್ರವಚನ ಕಟ್ಟೆ ಅಂತ ಹೇಳ್ತಾರೆ. ಕನಕದಾಸರು ಇಲ್ಲಿ ಕುಳಿತು ಪ್ರವಚನ ಮಾಡ್ತಾಯಿದ್ರು ಅನ್ನೋದೊಂದು ಪ್ರತೀತಿ. ಇವರು ಏನೇನು ಮಾಡಿದ್ರು ಅಂತ ಹೇಳಿ, ಸಂಗೀತಕ್ಕೋಸ್ಕರ ಇವರು ಜನತೆಯಲ್ಲಿ ಏನೇನು ಲೋಪದೋಷಗಳು ಕಾಣಿಸ್ತಾ ಇತ್ತಲ್ಲ ಅದನ್ನೆಲ್ಲ ಖಂಡಿಸ್ತಾ ಇದ್ರು ಇವರು. ಅವರ ಒಂದು ಕೀರ್ತನೆಗಳ ಮೂಲಕ ಜನರಿಗೆ ಜೀವನದ ಬಗ್ಗೆ ಉಪದೇಶಗಳನ್ನು ಕೊಡ್ತಾ ಇದ್ದರು. ಭಜಿಸಿ ಬದುಕಲೋ ಮನುಜ, ಮನ ಮುಟ್ಟಿ ಹರಿಯ ಸೇವೆ ಎಷ್ಟು ಮುಖ್ಯ ಜೀವನದಲ್ಲಿ ಅನ್ನೋದನ್ನು, ಭಕ್ತಿ ಮಾರ್ಗವನ್ನು ಇವರು ಬಹಳ ಚೆನ್ನಾಗಿ ಬೋಧನೆ ಮಾಡಿದ್ರು. ಹಾಗೆಯೇ ಏನೂ ಇಲ್ಲದ 2 ದಿನದ ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ ಅಂತ ಹೇಳಿ, ನಾವಿರೋ ಅಷ್ಟು ದಿನದಲ್ಲಿ ಎಷ್ಟು ಸಾಧ್ಯ ಅಷ್ಟು ದಾನ ಧರ್ಮವನ್ನು ಮಾಡಬೇಕು ಅಂತ ಹೇಳಿ ಕೂಡ ಹೇಳಿದ್ದಾರೆ. ಜಪವ ಮಾಡಿದರೇನು, ತಪವ ಮಾಡಿದರೇನು, ಕಪಟ ಗುಣ ವಿಪರೀತವಿದ್ದವರು. ನಾವು ಏನೇ ಜಪ ತಪ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಬುದ್ಧಿ, ಕೆಟ್ಟ ಆಲೋಚನೆಗಳು ಇದ್ದರೆ ಅದು ಯಾವುದೂ ಕೂಡ ನಮಗೆ ದಕ್ಕೋದಿಲ್ಲ, ಅದರ ಒಂದು ಪುಣ್ಯ ಫಲ ನಮಗೆ ಸಿಗೋದಿಲ್ಲ ಅಂತ ಹೇಳಿ, ಬಾಹ್ಯಾಚರಣೆಗಳಿಗಿಂತ, ಹೊರಗಿನ ಆಚರಣೆಗಳಿಗಿಂತ ನಮ್ಮ ಮನಸ್ಸನ್ನು ಶುದ್ಧಿಯಾಗಿಟ್ಟುಕೊಂಡು ಪರಮಾತ್ಮನನ್ನು ಪ್ರಾರ್ಥಿಸಿದರೆ ಸಾಕು ಅಂತ ಹೇಳ್ತಾರೆ. ಹಾಗೆ ತೀರ್ಥವನ್ನು ಪಿಡಿದವರೆಲ್ಲ ತಿರುನಾಮಧಾರಿಗಳೇ,
ಜನ್ಮ ಸಾರ್ಥಕವಿಲ್ಲದವರೆಲ್ಲ ಭಾಗವತರೇ ಅಂತ ಕೂಡ ಢಂಬಾಚಾರವನ್ನು, ಅಂದರೆ ನಾನು ಬಹಳ ಪೂಜೆ ಮಾಡ್ತೀನಿ, ನಾನು ದೈವ ಭಕ್ತ, ಈ ರೀತಿಯಾಗಿ ಹೇಳ್ಕೊಂಡು ಓಡಾಡ್ತಾರಲ್ಲ, ಆ ಢಂಬಾಚಾರವನ್ನು ಖಂಡಿಸಿದ್ದಾರೆ ಇವರು. ತೀರ್ಥ ಹಿಡ್ಕೊಂಡವರೆಲ್ಲ ನಾಮಧಾರಿಗಳೇ, ಹಾಗೆ ಜನ್ಮ ಸಾರ್ಥಕವಿಲ್ಲದವರೆಲ್ಲ ಭಾಗವತರೇ ಅಂತ ಹೇಳಿದ್ದಾರೆ. ಇವರು ಕೀರ್ತನೆಗಳನ್ನಷ್ಟೇ ಅಲ್ಲ, ನಳಚರಿತ್ರೆ, ಹರಿಭಕ್ತಿ ಸಾರ, ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ ಅನ್ನುವಂಥ ಕಾವ್ಯಗಳನ್ನು 92 ಸಾಂಗತ್ಯಗಳಿಂದ ಕೂಡಿರುವಂಥ ನೃಸಿಂಹ ಹಸ್ತವವೆಂಬ ಸ್ತೋತ್ರವನ್ನು ಕೂಡ ರಚನೆ ಮಾಡಿದ್ದಾರೆ. ಉಪನಿಷತ್ತು, ಪುರಾಣ, ಇತಿಹಾಸಗಳ ಮರ್ಮವನ್ನು ಅರಿತವರು ಮಾತ್ರವೇ ಅರ್ಥ ಮಾಡಿಕೊಳ್ಳಬಲ್ಲಂತಹ ತತ್ವದ ಒಗಟುಗಳಿಂದ ಕೂಡಿದಂತಹ ಕನಕನ ಮುಂಡಿಗೆ ಅನ್ನೋ ಒಂದು ವಿಶೇಷ ರೀತಿಯ ಕೀರ್ತನೆಗಳು ಕೂಡ ದಾಸಕೂಟದವರಲ್ಲಿ ಬಳಕೆಯ ಹಾಡುಗಳಾಗಿ ರೂಢಿಯಲ್ಲಿವೆ. ನೋಡಿ, ವಿದ್ಯೆಗೆ ಅಥವಾ ಆ ದೈವತ್ವಕ್ಕೆ, ದೇವರನ್ನು ನಾವು ಹತ್ತಿರವಾಗಿಸ್ಕೊಳ್ಳೋಕ್ಕೆ ಯಾವುದೇ ಜಾತಿ, ಮತ, ಆಚಾರ ವಿಚಾರಗಳು ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ ಅಂತ ನಾವು ಇವರೆಲ್ಲರ ಒಂದು ಜೀವನ ಚರಿತ್ರೆ ಓದಿದಾಗ ಗೊತ್ತಾಗುತ್ತೆ. ಮನಸ್ಸು ಶುದ್ಧಿಯಾಗಿಟ್ಕೊಂಡ್ರೆ ಸಾಕು, ಅದು ನಾವು ಭಗವಂತನಿಗೆ ಹತ್ತಿರ ಆಗೋದಕ್ಕೆ ಸುಲಭವಾದ ಮಾರ್ಗ ಅಂತ ಹೇಳಿ. ಇದು ಕನಕದಾಸರ ಬಗ್ಗೆ. ಇದೆಲ್ಲ ನೀವು ಪರೀಕ್ಷೆಗೆ ಎಷ್ಟೆಲ್ಲ ನೆನಪಾಗುತ್ತೆ ಅದನ್ನು ನೀವು ಬರೆಯಿರಿ. ಧನ್ಯವಾದಗಳು.